ಅಕ್ಕೆ ಮಧ್ಯಪ್ರದೇಶನವ್ರಿಗೆ ಒಬ್ಬರು ಬರಂಗಿಲ್ಲ ಇಲ್ಲಿ ಒಬ್ಬರನ್ನು ಕಸಿಗಿಲ್ಲ ಬೇಡಿ 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 ಗಸ್ಸಾಕು ಮಾಡ್ಬೇಡ ಅಂತ ಹೇಳೋರು ಬೇಡ. ಸಹಕಾರ ಕೊಡುಗೆ ನೀಡಿರ್ತಕ್ಕಂಥ ಬಿ ಬೋರೇಗೌಡರು ಮಲ್ಮಲ್, ML ದಿನೇಶ್ ಪುರಸಭಾ ಸದಸ್ಯರು, ಎಂ ನಂದೀಶ್ TAPCMS, ದರ್ಶನ್ ಲಿಂಗರಾಜು ಯುವ ಮುಖಂಡರು, YK ಕುಮಾರ್ ಎಲಿಯೂರು, ಸೋಮಶೇಖರ್ ಅಧ್ಯಕ್ಷ ರಂಗನಾಥ ಸ್ವಾಮಿ ದೇವಸ್ಥಾನ ಸಮಿತಿ, ಪ್ರಾಣೇಶ್ ಅಧ್ಯಕ್ಷರು PLD ಬ್ಯಾಂಕ್, ಸಿದ್ದಲಿಂಗು ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು, DN ಲೋಕೇಶ್ ಅಧ್ಯಕ್ಷರು ಪ್ರಾಥಮಿಕ ಶಿಕ್ಷಕರ ಸಂಘ, ಕೃಷ್ಣಪ್ಪನವರು ನಗರಸಭಾ ಸದಸ್ಯರು, ACC ಪ್ರಕಾಶ್ ಪುರಸಭಾ ಸದಸ್ಯರು, S ಕೃಷ್ಣಪ್ಪ ಕುರುಬರ ಸಂಘ, M ರಾಮಕೃಷ್ಣ ಕ್ರಸ್ಟರ್ ಮಾಲೀಕರು, ಬೋರಪ್ಪ ಮಾಜಿ ಅಧ್ಯಕ್ಷರು ಗೌರಿಪುರ, ದಯಮಾಡಿ ಆಗಿರ್ತಕ್ಕಂಥವ್ರು ಹೋಗಿ ಮತ್ತೆ ಬನ್ನಿ. ದಯಮಾಡಿ ವಿದ್ಯಾಮ್ಮ ಅವರಿಗೆ ಬೆಳ್ಳಿ ಧಾರಣೆ ಕಾರ್ಯಕ್ರಮ ಮತ್ತೆ TMS ನಾಗರಾಜ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ದಯಮಾಡಿ ಮುಂದೆ ಹೋಗಿ ಕೂತ್ಕೊಳ್ಳಿ. ದಾಮ ಮಾಸ್ಟರ್ ಶಿವಲಿಂಗಾಚಾರ್ಯ ಶ್ರೀರಂಗಪಟ್ಟಣ ಅವ್ರ ವೇದಿಕೆ ಮೇಲೆ ಬರಬೇಕು. ಸುರೇಶ್ ಅವರಿಗೆ ಬೆಳ್ಳಿ ಧಾರಣೆ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರೂ ಜೋರಾದ ಚಪ್ಪಾಳೆ ಬಂದಿಗೆ ಕಲೆಯನ್ನು ಪ್ರೋತ್ಸಾಹಿಸಬೇಕಂತ ಮನವಿ ಮಾಡ್ತಾ ಇದ್ದೇನೆ. ಈ ಒಂದು ನಾಟಕದ ನಿರ್ದೇಶನ ಹೊತ್ತಿರ್ತಕ್ಕಂಥ ಸುರೇಶ್ ನಾಗರಾಜ್ ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇನ್ನೊಂದು ಕಾರ್ಯಕ್ರಮಕ್ಕೆ HK ನಾಗರಾಜು TMS ಡ್ರಾಮಾ ಮಾಸ್ಟರು ಮತ್ತೆ ಶಿವಲಿಂಗಾಚಾರ್ಯ ಡ್ರಾಮಾ ಮಾಸ್ಟರು ಶ್ರೀರಂಗಪಟ್ಟಣ ಇವರು ಸುಧಾ ವೇದಿಕೆ ಮುಂಭಾಗ ಬರ್ಬೇಕಂತ ಕೇಳ್ತಾ ಇದ್ದೀನಿ. ನಾಟಕಕ್ಕೆ ಅವಿರತ ಶ್ರಮ ವಹಿಸಿರ್ತಕ್ಕಂಥ ಶ್ರೀರಂಗಪಟ್ಟಣ ಸುರೇಶ್ ಅವರು, ಸೂರಪ್ಪ ಮತ್ತು ಗಣಂಗೂರ್ ನಂಜೇಗೌಡರು, ಪ್ರಾಕ್ಟೀಸ್ ಮ್ಯಾನೇಜರ್ ನಂಜೇಗೌಡರು ಮತ್ತೆ ಸುರೇಶ್, ಎಲಿಯೂರು, ಸೋಮಶೇಖರ್ ಅಧ್ಯಕ್ಷರು ರಂಗನಾಥ ಸ್ವಾಮಿ ದೇವಸ್ಥಾನ, ಪ್ರಾಣೇಶ್ PLD ಬ್ಯಾಂಕ್ ಅಧ್ಯಕ್ಷರು, ಸಿದ್ದಲಿಂಗು ಅಧ್ಯಕ್ಷರು ಕಸಾಪ, DN ಲೋಕೇಶ್ ಅಧ್ಯಕ್ಷರು ಪ್ರಾಥಮಿಕ ಶಿಕ್ಷಣ ಸಂಘ, ಕೃಷ್ಣಪ್ಪ ಸದಸ್ಯರು ಪುರಸಭೆ, ACC ಪ್ರಕಾಶ್ ಪುರಸಭೆ ಸದಸ್ಯರು. ಈ ಕುರುಕ್ಷೇತ್ರದ ನಾಟಕದಲ್ಲಿ ಧರ್ಮರಾಯನ ಪಾತ್ರ ಮಾಡಿರ್ತಕ್ಕಂಥ ಒಡೆಂಡಳೆ ಉದಯ ಅವ್ರಿಗೆ ಅವರ ಸ್ನೇಹಿತರ ನಮ್ಮ ಸಾಧನೆ ನಿಜಕ್ಕೂ ಶೂನ್ಯ. ಏನೋ ಒಂದಿಷ್ಟು ಈ ರಂಗಭೂಮಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಇನ್ನಷ್ಟು ಮತ್ತಷ್ಟು ಒಂದಿಷ್ಟು ಕೆಲಸ ಮಾಡಿ ಅಂತೇಳಿ ಶ್ರೀರಂಗಪಟ್ಟಣದ ಶ್ರೀ ರಂಗನಾಥ ಸ್ವಾಮಿ ಹಾಗೂ ಕನಕ ಕೃಪಾಪೋಷಿತ ನಾಟಕ ಮಂಡಳಿಯವರು ಇವತ್ತು ನನಗೆ ಒಂದಿಷ್ಟು ಜವಾಬ್ದಾರಿ ಜಾಸ್ತಿಯಾಗಿ ಮಾಡಿ ಅಂತೇಳಿ ನನಗೆ ಈ ಗೌರವವನ್ನು ಸೂಚಿಸಿದ್ದಾರೆ. ನಾನು ಈ ಥರದ್ದೆಲ್ಲ ನಿಜವಾಗ್ಲೂ ಹೇಳ್ತೇನೆ, ನಾನು ಇಷ್ಟಪಡೋನಲ್ಲ. ಈ ವಿಚಾರವನ್ನು ನನ್ನ ಆತ್ಮೀಯ ಮಿತ್ರ ಹಾಗೂ ನನ್ನ ಬಂಧುವಾದ ಮಹೇಶ್ ರವರ ಹತ್ರ ಹಾಗೂ ನನ್ನ ಈ ನಾಟಕದ ತಂಡದ ಕುಮಾರಣ್ಣ, ದೇವರಾಜು, ಮುದ್ದೇಗೌಡರು ಎಲ್ಲರ ಜೊತೆಲೂ ನಾನು ಶೇರ್ ಮಾಡಿದೆ. ಸರ್, ಇಲ್ಲ ನಾವು ಪ್ರಶಸ್ತಿ ಕೊಡ್ತಾ ಇರೋದು ನೀವು ಸಾಧನೆ ಮಾಡಿದ್ದೀವಿ ಅಂತಲ್ಲ, ಇನ್ನಷ್ಟು ಸಾಧನೆ ಮಾಡಿ ಅಂತ ನಿಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಅಷ್ಟೇ, ಬಿಟ್ಟರೆ ಬೇರೆ ಏನು ಇಲ್ವಾ ಅಂತ ಹೇಳಿದ್ರು. ಹಾಗಾಗಿ ನನ್ನ ಈಗೇನಾದ್ರು ಒಂದಿಷ್ಟು ಗೌರವ ಕೊಟ್ಟಿರೋದೆಲ್ಲ ನಿಮ್ಮೆಲ್ಲರ ಪಾದಾರವಿಂದಗಳಿಗೆ ಅಂತ ನಾನು ಭಾವಿಸ್ಕೊಳ್ತೀನಿ. ಆ ಹಿಂದೆ ಮಲಗಿರ್ತಕ್ಕಂಥ ಶ್ರೀ ರಂಗನಾಥ ಸ್ವಾಮಿ ಪಾದಕ್ಕೆ ನಾನು ನಿಜವಾಗ್ಲೂ ಏನೂ ಸಾಧನೆ ಮಾಡಿಲ್ಲ.
ಯಾಕೆಂದರೆ ನಾನು ಅರಮನೆ ಇದರಲ್ಲಿ ಕೂತು ವಿದ್ವಾನಲ್ಲ ಅಥವಾ ಗುರು ಮನೆಯಿಂದ ಬಂದವನಲ್ಲ, ಸಾಮಾನ್ಯ ರೈತನ ಮಗ, ರೈತರೊಳಗೆ ರೈತರ ಮಗ. ನಮ್ಮ ತಂದೆಯವರು ಪಾತ್ರ ಮಾಡ್ತಿದ್ರು, ನನಗೂ ಪಾತ್ರ ಮಾಡಬೇಕು ಅನ್ನೋ ಹುಚ್ಚು. ಎಲ್ಲೋ ಒಂದು ಕಡೆ ಇದು ಈ ಕಲೆ ನಶಿಸೋಗ್ತಾ ಇದೆಯಲ್ಲ, ನಾನ್ಯಾಕೆ ಪ್ರಯತ್ನ ಮಾಡಬಾರ್ದು ಅಂತೇಳಿ ನನ್ನ ಪೂಜ್ಯ ಗುರುಗಳಾದ ನರಸಿಂಹಾಚಾರ್ಯರು ನನಗೆ ಈ ವಿದ್ಯೆಯನ್ನು ₹1 ತೆಗೆದೇ ಹೇಳ್ಕೊಟ್ರು. ನಾನು ಇದರಲ್ಲಿ ನಿಜವಾಗ್ಲೂ ಏನೂ ಸಾಧನೆ ಮಾಡಿಲ್ಲ, ಏನೂ ಗೊತ್ತಿಲ್ಲ ನನಗೆ, ಅದೇನೋ ಗೊತ್ತಿಲ್ಲ. ತಾಯಿ ಕೊಲ್ಲೂರು ಮೂಕಾಂಬಿಕೆ ಕರ್ಕೊಂಡು ಹೋಯ್ತಾವಳೆ, ನಾನು ಅದ್ರ ಜೊತೆ ಹೋಗ್ತಾ ಇದ್ದೀನಿ. ಇಷ್ಟು ಬಿಟ್ರೆ ಎಲ್ಲವೂ ನಿಮ್ಮ ಪಾದಾರವಿಂದಗಳಿಗೆ ಅರ್ಪಿತ. ಧನ್ಯವಾದಗಳು. ಸ್ವಾಮಿಗೌಡ್ರು, ಸ್ವಾಮಿ ಸಹೋದರ ದುಶ್ಯಾಸನ, ಮಿತ್ರಾಕರಣ, ನಿರುತಂಸ ಮಂಥರೋಧರಿ ಒಡಗೂಡಿ ಮೆರವಿ ಭೀಷ್ಮದೋಡ ಬಡುಬಡರಿಂದ ಲಂಘುತನಾಗಿ ಮಿತ್ರಾಕರ್ಣ ದಾರಾಮಂಡಲ ಪರಿವೇಷ್ಟಿತನಾಗಿ ದಾರಾಮಂಡಲ ಪರಿವೇಷ್ಟಿತನಾಗಿ ನೆರವಿ ವರದುದರಾಷ್ಟ್ರ ಕುಮರಂಗೆ ಅದೋರು ಸಾಟಿ ಸಹೋದರದ ಸಿಯಾಸನ ಮಿತ್ರಾಕರ್ಣ ಮಾವಾ ಶಕುನಿ ಭಲರ ಮೆರವೆ ಸುಖದೆ ಈ ಧರೆಯೊಳಿ ಬಲರ ಬಲರ ಬಹು ಸಾಹಸದಿಂದ ಬಲರ ಮೆರವೆ ಸುಖದೆ ಬಲರ ಬಲರ ಸಾಹಸದಿಂದ ಬಲರ ಧೀರ ಧೀರ ಭಾರತಿ ಕರ್ಣ ದುಶ್ಯೋಧನದ ಕೊನೆ ಗಂಭಲ ಬೆಳಗಿರೆ ದುಶ್ಯೋಧನದ ಕೊನೆ ಬೆಂಬಲ ಬೆಳಗಿರೆ ಹರಿಪರಿ ವಿಧದಲ್ಲಿ ದೊರೆಯಲು ಆಳ್ವೆ ಹರಿಪರಿ ವಿಧದಲ್ಲಿ ದೊರೆಯಲು ಆಳ್ವೆ ಸಾರಿ ಭುಜಬಲ ಪರಕ್ರಮ ತೋರಿ ಘನ ಭುಜವನು ನಾಬೀರಿ ಹಠ ಮೋರಿ ಬಲ ಪರಕ್ರಮ ತೋರಿ ಘನ ಮುದವನು ನಾಬೀರಿ ಹಠ ಮೋರಿ ಹರಿಗಳ ಶಿರವನ್ನು ಹರಿಯುತ್ತ ಬರದೆ ಹರಿಗಳ ಶಿರವನ್ನು ಹರಿಯುತ್ತ ಬರದೆ ಬಲರೆ ಮೆರವೆ ಸುಖದೆ ಈ ಧರೆಯೊಳಿ ಬಲರೆ ಬಲರೆ ಬಹು ಸಾಹಸದಿಂದ ಬಲರೆ ಮೆರವೆ ಸುಖದೆ ಬಲರೆ ಮೆರವೆ ಸುಖದೆ ಬಲರೆ ಮೆರವೆ ಸುಖದೆ ಪಿತಾಮಹರೇ ಹಾಗೂ ಪರಮ ಪೂಜ್ಯರಾದ ಆಚಾರ್ಯರೇ, ವಿಚಿತ್ರವಾದ ವರ್ತಮಾನವನ್ನು ಕೇಳಿದರ ರಾಜ್ಯ ಕೋಸಾದಿಗಳನ್ನು ಕಳೆದುಕೊಂಡು
ಸೈನ್ಯದ ಸಹಾಯವಲ್ಲದೆ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಅರಣ್ಯದಲ್ಲಿ ಅನಾಗರಿಕದಿಂದ ವಾಸ ಮಾಡಿಕೊಂಡಿರುವ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಹೆಚ್ಚೆಂಬುದನ್ನು ನೋಡಿದ್ದೀರಾ? ದುರ್ಯೋಧನ, ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಬಿಟ್ಟು ಕೊಡದೆ ಹೋದರೆ ಯುದ್ಧವೂ ಸಿದ್ಧವಲ್ಲವೇ? ಆತ ಯುದ್ಧ ಯುದ್ಧ ನನ್ನ ಬಳಿ 11 ಅಕ್ಷೌಹಿಣಿ ಸೈನ್ಯವಿರುವುದು. ಆದರೆ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮೋದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆ ಹಣ್ಣಿನಂತೆ ನಜ್ಜಿಗುಜ್ಜಿ ಹಾಕಿ ಹೋಗುವರು. ಸಹೋದರ ದುಶ್ಯಾಸನ, ಹಾಕಿರಜ ಪಾಂಡವರ ರಣೆ ಹೆಜ್ಜೆಯನ್ನು ಸ್ಥಾಪಿಸಲು ಸರಿಯಾದ ಕರ್ಮೋಪದೇಶಕನಾರು. ಹಾಕಿರಜ, ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ಚಕ್ರವರ್ತಿಗೆ ಜಯವಾಗಲಿ, ಪುರುಷೋತ್ತಮನು ದಯಮಾಡಿಸುತ್ತಿರುವನು. ಏನು ಪುರುಷೋತ್ತಮನೇ? ರಾಜಾದಿ ರಾಜ ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ಗೋಪಾಲನು ಪುರುಷ ಶ್ರೇಷ್ಠನು? ನೆಟ್ಟಗೆ ನನ್ನ ಹರವಣೆಗೆ ಬಾರದೆ ತನ್ನ ಹುಟ್ಟು ಗುಣಕ್ಕನುಸಾರವಾಗಿ ಹೋರ ದಾಸಿಪುತ್ರ ಹಿದರ ಮನೆಗೆ ಹೋದನಂತೆ. ಹೌದು ದುರ್ಯೋಧನ, ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರುವನೇ ಹೊರತು ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಏನು ದಾಸಿಪುತ್ರವಿದ್ದರು? ಏನು ಹೇಳುತ್ತಿರುವೆ? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆ? ಚಕ್ರವರ್ತಿಯಾದ ನಾನು ಅದನ್ನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ನಿನಗೆ ಬಲವಂತವೇ ಹೊರತು ನ್ಯಾಯವೋ ದಿನವೋ ನ್ಯಾಯಕ್ಕೂ ಸಮರ್ಥನೂ ಆದ ರೋಗಿಗಳಿಗೆ ಅಪತ್ಯವೋ ಪಥ್ಯವೋ ರುಚಿಸುವಂತೆ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗಿರುವುದು. ಸಕಲ ವೀರನೆಂದು ಪರಿವೃತರಾದ ಈ ಚಕ್ರವರ್ತಿಗೆ ಅವರು ದಾಸಪುತ್ರ ನೀತಿವದನವು ಅನಾವಶ್ಯಕ. ಸಹೋದರ ದುಶ್ಯಾಸನ, ಹಾಕಿದ ಈ ವಿದುರನು ಹಿರಿಯನು ಪೂಜ್ಯನೆಯೊಂದು ಸ್ಥಾನ ಎಂದೆಂದರೆ ರಾಜಸ್ಥಾನವೆಂಬ ಗೌರವವನ್ನು ಮಾತನಾಡುತ್ತಿರುವ ಈತನ ಸಭೆಯಿಂದ ದೂಡಿಬಿಡು. ಎಲವಾ ವಿದುರ, ಅಣ್ಣನ ಆಜ್ಞೆಯು ನಿನಗೆ ಕೇಳಿಸಲಿಲ್ಲವೇ? ಅಣ್ಣನ ಆಜ್ಞೆ ಅನುಸಾರವಾಗಿ ಈ ಸಭೆಯನ್ನು ಬುಟ್ಟಿ ನಡೆದರೆ ಸರಿ, ಇಲ್ಲವಾದರೆ ಅನರ್ಥವಾದಿತು. ಎಚ್ಚರ. ನನ್ನನ್ನು ಸಭೆಯಿಂದ ಹೊರಗೊಟ್ಟು ಓಡುವಷ್ಟು ಸಾಮರ್ಥ್ಯ ಉಂಟಾಗಿತ್ತೆ. ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮಸೇನನು ನಿನ್ನ ತೊಡೆಯನ್ನು ಪ್ರಾಣಿಸಿಕೊಳ್ಳುವಾಗ ಇಂದು ತಡೆಯಬೇಕಿದ್ದ ಈ ಧನುಸ್ಸನ್ನು ಇಲ್ಲೇ ಮುರಿದು ಹಾಕುವೇನು? ನಾಶವಾಗುವಂಚಕ. ಪ್ರಮಾದವಾಯ್ತು. ದುರ್ಯೋಧನ, ಪೂಜ್ಯರಾದ ವಿದುರರನ್ನು ಅಪಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಅವರ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಕಾರಣ ಈ ವಿದುರರು ಬಿಲ್ಲನ್ನು ಹಿಡಿದು ನಿನ್ನ ಸಹಾಯಕ್ಕೆ ನಿಂತಿದ್ದರೆ 3 ಲೋಕದಲ್ಲಿಯೂ ನಿನ್ನನ್ನು ಜಯಿಸುವವರೇ ಇಲ್ಲದಂತಾಗುತ್ತಿತ್ತು. ಕಾರಣ ಈ ವಿದುರನ ದೊಡ್ಡ ಬೆದರಿಕೆಗೆ ನೀನೂ ಬೆದರುವಂತಾಯಿತೆ. ಕಾರಣ ಈ ವಿದುರನು ಬಿಲ್ಲನ್ನು ಹಿಡಿದು ಎಂದು ಯಾರೊಡನೆ ಯುದ್ಧ ಮಾಡಿರುವನು ಅಥವಾ ಈತನ ಬಿಲ್ಲಿನಿಂದ ಏನಾಗಬೇಕಾಗಿದೆ ಎಲ್ಲರೂ ಕೇಳಿರಿ. ಆ ಗೋಪಾಲನ ಬಂದಾಗ ಯಾರಾದರೂ ನಿಂತು ಎದ್ದು ಮರ್ಯಾದೆ ಮಾಡುವುದಾದರೆ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡಬೇಕಾಗುವುದು. ಎಚ್ಚರ. ಸಹೋದರ ಶಾಸನ, ಹಾಕಿರಜ, ಎಲ್ಲಿ ನನ್ನ ಸೈನ್ಯಾಧಿಕಾರ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದನಲ್ಲ, ಸಿದ್ಧಪಡಿಸಿರುವೆಯೋ? ಅಣ್ಣ, ಸಿದ್ಧವಾಗಿರುವುದು ತೆಗೆದುಕೊಳ್ಳಿ. ಅದನ್ನು ಕೊಡು, ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಎಲ್ರಿ ಕೃಷ್ಣ, ಓಹೋ, ದುರ್ಯೋಧನನು ಎಷ್ಟು ದುರಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ಗೌರವಿಸುತ್ತಿರುವಾಗ ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದಗಳಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗೋ.
ಓ ಚಕ್ರವರ್ತಿ, ಭರತಕುಲ ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನ್ನ ಪಾದಗಳ ಮೇಲೆ ಬಿದ್ದು ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇದೆಯೋ ಇಲ್ಲವೆಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದನೆಂದು ಹೆಮ್ಮೆ ಪಡಬೇಡ. ಹಾಗೊಂದು ವೇಳೆ ನಮಸ್ಕರಿಸಿದ್ದರು ಹೇ ಭೂಮಾತೆಗೆಂದು ತಿಳಿ, ನಿನಗಲ್ಲ. ಬಂದದ್ದಾಯಿತು. ಅಗತ್ಯವಾಗಿ ಸಹೋದರ ದುಶ್ಯಾಸನ, ಹಾಕಿದ ಕೃಷ್ಣ, ನಿನಗೆ ನರ್ತನವೆಂದರೆ ಬಹು ಪ್ರಿಯವಲ್ಲವೇ? ಇರಬಹುದು. ಇರುವುದೇನು ಇದ್ದೇ ಇದೆ. ಇದುವರೆಗೂ ನೀನು ಗೋಪಿಕಾಸುರಿಯರ ನರ್ತನವನ್ನು ನೋಡಿ ಆನಂದ ಪಡುತ್ತಿದ್ದೆ. ಈಗ ನನ್ನ ಅರಮನೆಯ ರಾಜ ನರ್ತನವನ್ನು ನೋಡಿ ಆನಂದ ಪಡುವನಾಗು. ಅಗತ್ಯವಾಗಿ ಸಹೋದರ ದುಶ್ಯಾಸನ, ಹಾಕಿದ ನರ್ತಕರು ಬರತಕ್ಕದ್ದು. ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳು ಕುರುಭೂಪ ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ, ರಿಪು ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ಕರ್ಣದ ಪರಮಾಪ್ತ, ಚಾಪ ವಿದ್ಯೆಯ ಬಲ್ಲ ಕರ್ಣದ ಪರಮಾಪ್ತ, ಸೋದರ ಮಾವನ ಇತದಿ ಚತುರ, ಸೋದರ ಮಾವನ ಇತದಿ ಚತುರ, ಸೋದರ ಮಾವನ ಇತದಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಗಾಂಧಾರ ದೇವಿಯ ಪ್ರೀತಿಯ ಕುವರ, ಎಲ್ಲವ ಬಲ್ಲವ ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ 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 ಬಲ್ಲವ 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 ಬಲ್ಲ ಈ ಜಗ ಈ ಜಗ ಈ ಜಗ ಈ ಜಗ ಮಲ್ಲರ 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 ಮಲ್ಲ, ಎಲ್ಲವ ಬಲ್ಲವ ಈ ಜಗ ಮಲ್ಲ, ಎಲ್ಲವ ಬಲ್ಲವ ಈ ಜಗ
ಕುಲ ತಿಲಕ ಮಕುಟೇಶ್ವರಾಧೀನ ಕರುಣಾಳು ಕುರುಭೂಪ ರಾಜೇಶ್ವರ. ವರ್ಣಧಾರಿ ಕೊಳಲನಾದದಿ ಜಗವ ಮರಳುಗೊಳಿಪ ಕೊಳಲನಾದದಿ ಜಗವ ಮರಳುಗೊಳಿಪ ಶ್ರೀ ಕೃಷ್ಣ ಮುರಹರಿ ಇನ್ನೊಮ್ಮೆ ಹೇಳಿ. ಕೃಷ್ಣನಿಗೇವನು ಕಡುವೈ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಶ್ರೀಮನಿಗೇವನು ಕಡುವೈ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಇವನಿಗೆ ಸಾಟಿ ಯಾರಿಹರಿಲ್ಲೇ ಇವನಿಗೆ ಸಾಟಿ ಯಾರಿಹರಿಲ್ಲೇ ಕುರುವಂಶ ಕುಲ ತಿಲಕ ಕುರುವಂಶ ಕುಲ ತಿಲಕ ಕೌರವೇಶ್ವರ ಕರುನಾಡು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಕರುನಾಡು ಕುರುಭೂಪ ರಾಜೇಶ್ವರ. ಮುರಾರಿಯು ಬಂದ ಮುಖ್ಯ ಉದ್ದೇಶವೇನೆಂಬುದನ್ನು ಸಭೆಗೆ ತಿಳಿಸಬಹುದಲ್ಲವೇ? ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಗುರುವೃಂದರೇ, ಕೌರವ ಪಕ್ಷಿಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರಿ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮಗಳ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಇದರಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಕಪಟದ್ಯೂತರಲ್ಲಿ ಪರಾರ್ಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದೀರ್ಘ ವೈರವವನ್ನು ಮರೆಯಲು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಇಂತಹ ಪಾಪಗಳನ್ನು ಮನ್ನಿಸಿ ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಸಮ್ಮತಿಸಿ. ದ್ರೋಣಾದಿ ಪ್ರಮುಖರೇ, ಸಭಾಸದರೇ,
ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲ ಕೇಳಿದಿರಲ್ಲವೇ? ಅದರಂತೆ ನಡೆಯುವರೆಂದು ನನ್ನ ನಂಬಿಕೆ. ಏತಕ್ಕೆ ಹನುಜರು ಬಿಡುವಂತ, ಏತಕ್ಕೆ ಹನುಜರು ಬಿಡುವಂತ, ಸಲ್ಲದು ವೈರ ಸಾಧಿಸದಿರೆ ಜಲ, ಸಲ್ಲದು ವೈರ ಸಾಧಿಸದಿರೆ ಜಲ, ಸ್ಥಿರವಲ ವೈಭವ ಸ್ಥಿರ ವೀರಾಯ, ಸ್ಥಿರವಲ ವೈಭವ ಸ್ಥಿರ ವೀರಾಯ, ಏತಕ್ಕೆ ಹನುಜರ ಬಿಡುಪಂತ, ದುರುಳರ ಬೋಧೆಗೆ ಕಿವಿ ಹೊಡೆದಿರಿ ಜೋಕೆ, ದುರುಳರ ಬೋಧೆಗೆ ಕಿವಿ ಕೊಡದಿರಿ ಜೋಕೆ, ರಾಜ್ಯವನೇ ತುನಿ ಸುಖದಿ ರಾಜ್ಯವನೇ ತುನಿ ಸುಖದಿ ಬಾಳು, ಏತಕ್ಕೆ ಹನುಜರ ಬಿಡುಪಂತ, ಬಿಡುಪಂತ, ಬಿಡುಪಂತ. ದುರ್ಯೋಧನ, ತಾತ ಶಾಂತಿ ಸಂಧಾನದ ಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಅಮೃತವು ವಿಷವಾಗುವುದು. ನೀವು ಪಾಂಡವರು ಸಹೋದರರಲ್ಲವೇ? ದುರಭಿಮಾನವನ್ನು ಬಿಟ್ಟು ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು, ಇದೇ ನನ್ನ ಅಭಿಮತ. ದುರ್ಯೋಧನ, ಗುರುಗಳೇ, ಕೊಂಡಾಡಿ ದೇವತೆಯ ಗುರುಕುಲದ ಏಳಿಗೆಯ, ಕೊಂಡಾಡಿ ದೇವತೆಯ, ಕೊಂಡಾಡಿ ದೇವತೆಯ ಗುರುಕುಲದ ಏಳಿಗೆಯ, ಕೊಂಡಾಡಿ ದೇವತೆಯ, ನಾಡು ನಾಡೆಂದು ಕೂಡಿ ಒಡೆದಾಡಿ, ನಾಡು ನಾಡೆಂದು ಕೂಡಿ ಒಡೆದಾಡಿ, ಹರಿವರತ್ನವ ನೋಡಿ ಬದುಕುಲವೇ, ಹರಿವರತ್ನವ ನೋಡಿ ಬಿದುಕುಲುವೆ, ಕೊಂಡಾಡಿ ದೇವತೆಯ ಗುರುಕುಲದ ಏಳಿಗೆಯ, ಕೊಂಡಾಡಿ ದೇವತೆಯ. ನೀವಿಬ್ಬರು ಒಂದಾಗಿ ಜಗಕ್ಕೆಲ್ಲ ಪ್ರಭುವಾಗಿ, ನೀವಿಬ್ಬರು ಒಂದಾಗಿ ಜಗಕ್ಕೆಲ್ಲ ಪ್ರಭುವಾಗಿ, ನ್ಯಾಯಕ್ಕೆ ತಲೆಬಾಗಿ ಬಾಳಿ ಸಜ್ಜನರಾಗಿ, ನ್ಯಾಯಕ್ಕೆ ತಲೆಬಾಗಿ ಬಾಳಿ ಸಜ್ಜನರಾಗಿ, ಕೊಂಡಾಡಿ ದೇವತೆಯ ಗುರುಕುಲದ ಏಳಿಗೆಯ, ಕೊಂಡಾಡಿ ದೇವತೆಯ, ದೇವತೆಯ, ದೇವತೆಯ. ದುರ್ಯೋಧನ, ಆಚಾರ್ಯರೇ, ಶಾಂತಿ ಸಂಧಾನಕ್ಕೆ ಬಂದವರನ್ನ ಯುದ್ಧಕ್ಕೆ ಆಹ್ವಾನ ಮಾಡಬೇಡ. ಇದೀಗ ಸಂಧಿಗೆ ಸಮಯ, ಅದನ್ನು ನಿರಾಕರಿಸಲು ಬೇಡ. ಪಾಂಡವರು ಅನ್ಯರೇ, ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಈ ರಾಜ್ಯದ ಮೇಲೆ ನಿನಗೆಷ್ಟು ಅಧಿಕಾರವಿದೆಯೋ ಅಷ್ಟೇ ಅಧಿಕಾರ ಪಾಂಡವರಿಗೂ ಇದೆ. ಆದ್ದರಿಂದ ಶ್ರೀಕೃಷ್ಣನು ನುಡಿದಂತೆ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನ ಆದರಿಸು, ಇದೇ ನನ್ನ ಅಭಿಮತ. ದುರ್ಯೋಧನ, ನನ್ನದು ಚಿಕ್ಕಪ್ಪ, ನನಗೆ ನೀತಿ ಹೇಳುವ ನೀವು ಒಬ್ಬರೇ, ನಡೆಯಲಿ ಅರಣ್ಯ ರೋದನ. ದುರ್ಯೋಧನ, ನನ್ನದು ಅರಣ್ಯ ರೋದನ. ಕೆಡುವವರನ್ನು ನೋಡಿದಾಗ ಉಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದರು. ಏನು ಮಾಡಲಿ? ಕೆಡುವವರನ್ನು ನೋಡಿದಾಗ ಬುದ್ಧಿ ಮಾತು ಹೇಳುವುದು ನಮ್ಮಗಳ ಕರ್ತವ್ಯ. ಚಿಕ್ಕಪ್ಪ,
ಗುರು ಪಿತಾಮಹ ಭೀಷ್ಮರು, ಗುರು ದ್ರೋಣರು, ಕೃಷ್ಣ ಪರಮಾತ್ಮನು ಹೇಳಿದಕ್ಕಿಂತ ಹೆಚ್ಚಿಗೆ ನಾನು ಏನು ಹೇಳಲಾರೆ. ಈ ರಾಜ್ಯವನ್ನೆಲ್ಲಾನು ನೀವೇ ಅನುಭವಿಸಿ, ನಿನ್ನ ಇಚ್ಛೆದ್ದಷ್ಟಾದರೂ ಪಾಂಡವರಿಗೆ ಭೂಮಿಯನ್ನು ಕೊಡಿ. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಪಾಂಡವರಿಗೆ ಹೇಳಲಲ್ಲ ಏಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬಲ್ಲಿ ಮಾತ್ರ ದೋಷ ಕಂಡು ಬರುವುದು. ಆ ಪಾಂಡವರು ನಿರ್ದೋಷಿಗಳಲ್ಲವೋ? ಪಾಂಡವ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ತಕ್ಕಂತಲ್ಲೇ ಹೇಳಿದೆ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವ ಅನುಭವ ಶ್ಲಾಘನೀಯವಾಗಿ ಮುಗಿಸದೆ. ಆದರೂ ನಿನ್ನ ಮರಳು ಮಾತಿಗೆ ಹೊಡಂಬಿಡುವ ಬುದ್ಧಿಹೀನನು ಈ ದುರ್ಯೋಧನನಲ್ಲ. ಇದು ಶುದ್ಧ ಸಕ್ರಿಯನ ರಕ್ತ, ಸ್ವಾಭಿಮಾನ್ಯದ ಸೂನ್ಯದ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಂಕಾರದ, ದುಸ್ಸಾವಾಸದ, ದುರಾಸೆಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಏನು ಹೇಳಿದೆ ಕೃಷ್ಣ? ಸಾಕು ಮಾಡು ನಿನ್ನ ಹಕ್ಪಟತ್ವ. ಏನು ನಮ್ಮದು ದುರಾಗ್ರಹದ, ದುರಾಂಕಾರದ, ದುಸ್ಸಾವಾಸದ, ದುರಾಸೆಯದ ದುರಾಭಿಮಾನವೇ? ಹೇಳುವನು ಕೇಳು. ಈ ಕೌರವೇಶ್ವರನು ಸದೆ ಬಡಿಬೇಕೆಂದನಲ್ಲವೇ ಆ ಬಂಡ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಪಾರ್ಥನನ್ನು ವಂದಿಸಬೇಕೆಂದನಲ್ಲವೇ ಆ ನಿನ್ನ ಮಿತ್ರ ಪಾರ್ಥ? ಅದು ದುರಂಕಾರ. ಅಭಿಮಾನ್ಯ ಶೂನ್ಯತೆಯಿಂದ ನಿನ್ನಂತ ಕಬಡಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಪಾಂಡವರು? ಅದು ದುಸ್ಸಾವಾಸ. ದುರ್ಯೋಧನ ದುಶ್ಯಾಸನ ಬಡಿ ಒಯ್ದು ಭರತ ಖಂಡದಲ್ಲಿ ಧ್ವಜಪತಾಕಿಯನ್ನು ಹಾರಿಸಬೇಕೆಂದರಲ್ಲವೇ ಆ ನಿನ್ನ ಪಾಂಡವರು? ಅದು ದುರಾಶಯ. ನಾವೇ ಸಮರ್ಥರು, ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರುವರಲ್ಲೇ ಆ ಪಾಂಡವರು? ಅದು ದುರಾಭಿಮಾನ. ಕೃಷ್ಣ, ಎಚ್ಚೇರು ಕೃಷ್ಣ. ನೀವ್ಯಾರು ಹೇಳಿದು ಕೌರವೇಶ್ವರನು ಕೌರವ ನಿರ್ಧಾರ ಚಲಿಸಲಾಗದು. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ದ್ವೇಷಜಾಲಿಯು ಇಂಥ ಯುದ್ಧ ಬಿರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಹೇಳಿ ಪಾಂಡವರ ಕೂಡಿ ಬಾಳನು ಬೇಡ ಬೇಡ ಬಲು ಬೇಸರವೋ. ಹೇಳಿ ಪಾಂಡವರ ಕೂಡಿ ಬಾಳನು ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರೋ. ಕಾಡ ದೊರಕದು ಕಾಡಿಗೋಗಲಿ ನೀಡಲಾಗದು ರಾಜವನ. ಕಾಡ ದೊರಕದು ಕಾಡಿಗೋಗಲಿ ನೀಡಲಾಗದು ರಾಜವನು. ದುಷ್ಟ ಪಾಂಡವರ ಮುಷ್ಟಿಯೊಳಗೆ ನಾ ಬೆಟ್ಟಿ ನಿಲ್ಲುವೆ ದರೆಯೊಳಗೆ. ದುಷ್ಟ ಪಾಂಡವರ ಮುಷ್ಟಿಯೊಳಗೆ ನಾ ಬೆಟ್ಟಿ ನಿಲ್ಲುವೆ ದರೆಯೊಳಗೆ. ಹೇಳಿ ಪಾಂಡವರ ಕೂಡಿ ಬಾಳಲು ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು. ಕೃಷ್ಣ, ನಿನ್ನ ದಾರಿಗೆ ಬರಲು ನಾವೇನು ಬಳೆ ತೊಟ್ಟು ನಿಂತಿಲ್ಲ. ಇದು ಗೋಪಿಕಾಂಗಿರರ ವನನಂದನವಲ್ಲ, ಭೀಕರ ಮೃತ್ಯು ಪಂಜರ. ಎಚ್ಚರ ತಪ್ಪಿ ನಡೆದರೆ ಅನರ್ಥವಾದೀತು. ಆ ಪಾಂಡವರ ಸೇನಾ ಸಮುದ್ರವನ್ನು ಕಲಕಿ ಬಿಡಬಲ್ಲ ಗಂಡು ಗರಿಗಳು ನಾವು. ಆ ಪುಂಡ ಭೀಮನ ರುಂಡವನ್ನು ಕಂಡಾಡಲು ಈ ದುಶ್ಯಾಸನ ಸದಾ ಸನ್ನದ್ಧನಾಗಿರುವನು. ವಾಗು ವಾಗು, ಸಮರವೇ ನಡೆದು ಹೋಗಲಿ. ಸರೋದರರ ವರಂ ಪಡೆದು ವಿರೋಧಿಗಳ ಗೆಲ್ಲುವೆ. ಸರೋದರನ ವರಂ ಪಡೆದು ವಿರೋಧಿಗಳ ಗೆಲ್ಲುವೆ. ವಿರೋಧಿಗಳನ್ನು ಗೆಲ್ಲುವೆ, ವಿರೋಧಿಗಳನ್ನು ಗೆಲ್ಲುವೆ. ವಿರೋಧಿಗಳ ದಾರಿ ಹೊರು ತರತರದಿ ಕೊಲ್ಲುವೆ. ವಿರೋಧಿಗಳ ದಾರಿ ಹೊರು ತರತರದಿ ಕೊಲ್ಲುವೆ. ವೈರಿಗಳನ್ನು ಪಿಡಿದು ದುರಿದಿ ಬಲಿಯ ಕೊಡುವೆ ಬರದಲ್ಲಿ. ವೈರಿಗಳನ್ನು ಪಿಡಿದು ದುರಿದಿ ಬಲಿಯ ಕೊಡುವೆ ಬರದಲ್ಲಿ. ಬಲಿಯ ಕೊಡುವೆ ಬರದಲ್ಲಿ, ಬಲಿಯ ಕೊಡುವೆ ಬರದಲ್ಲಿ. ಸರೋಜರನ ವರಂ ಪಡೆದು ವಿರೋಧಿಗಳ
ಗೆಲ್ಲುವೆ, ವಿರೋಧಿಗಳನ್ನು ಗೆಲ್ಲುವೆ, ವಿರೋಧಿಗಳನ್ನು ಗೆಲ್ಲುವೆ. ಕೃಷ್ಣ, ಸಮಯ ಒದಗಿ ಬಂದಾಗ ಸಮರಕ್ಕೆ ಸಿದ್ಧವಾಗುವುದು ಕ್ಷತ್ರಿಯೋಚಿತವಾದ ಧರ್ಮ. ಆ ನಿನ್ನ ಪಾಂಡವರು ವೀರರಾಗಿದ್ದಲ್ಲಿ ಸಮರಕ್ಕೆ ಸಿದ್ಧವಾಗುವಂತೆ ತಿಳಿಸು. ನೀನಿಲ್ಲಿ ಕಾಲಹರಣ ಮಾಡದೆ ಹೊರಡುವುದೇ ಲೇಸು. ಹೋಗು, ಸಮರವೇ ನಡೆದು ಹೋಗಲಿ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಹಾಗೆ ತೀರದ ಹೊರತು ಈ ರಾಧೇಯನಿಗೆ ಮೃಷ್ಟ ಅನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಜೀವಿತದ ಅಂತ್ಯಕಾಲದಲ್ಲಿರುವ ಈ ವೃದ್ಧರಿಗೆ ಸಂಧಿಯ ನೆಪದಲ್ಲಿ ಶಾಂತಿಯನ್ನು ಬಯಸುವುದು ಸ್ವಾಭಾವಿಕವಾದುದು, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಅವರಂತೆಯೇ ಮಾತನಾಡುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹವೇ ಬಲಿ ಕೊಡಲು ಯೋಜಿಸುವೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ದಾತನಾಗಲು ಬಂದು ಏಕೆ ದೂತನಾದೆ? ಹಿತ ಬಯಸಿ ಕೆಣಕಿ ಉಳಿಯುವರೆ ವೀರ. ಸಲ್ಲದು ನಿನಗೆ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ. ಎಲ್ಲ ವಿಷಯವ ಅರಿತವನೇ, ಸಲ್ಲದು ನಿನಗೆ ವಲ್ಲಭನೇ. ಪಾಂಡುತನಯರಾಯಿತವನು ಬಯಸುತ್ತ, ಪಾಂಡುತನಯರ ಏ ಮಾಧವ, ಕೃಷ್ಣ, ಪಾಂಡುತನಯರಾಯಿತವನು ಬಯಸುತ್ತ, ಪಾಂಡುತನಯರಾಯಿತವನು ಬಯಸುತ್ತ, ಸಂಧಿಯ ನಾಟಕ ಆಡಲು ಕಳುಹಿಹರೆ. ಸಂಧಿಯ ನಾಟಕ ಆಡಲು ಕಳುಹಿಹರೆ. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಅರಿತವನೇ, ಸಲ್ಲದು ನಿನಗೆ ವಲ್ಲಭನೇ. ಹಠವಂತರು ನಾವು ಓದಿದವಿದು ನೀತಿ, ಹಠವಂತರು ನಾವು
ಆಟವಂತರು ನಾವು ದಿಟವಿದು ನೀತಿನಿ ದುರದಳು ಪಾತನ ಸಿರ ತರಿದಿಡು ದುರದಳು ಪಾತನ ಸಿರ ತರಿದಿಡುವೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಅರಿತವನೇ ಸಲ್ಲದು ನಿನಗೆ ವಲ್ಲಭನೇ ವಾಮ ವಲ್ಲಭನೇ ಆಟವಂತರು ನಾವು ದಿಟವಿದು ನೀತಿ ಆಟವಂತರು ನಾವು ಆಟವಂತರು ನಾವು ದಿಟವಿದು ನೀತಿ ದುರದಳು ಮಾತನ ಸಿರ ತರಿದಿಡುವೆ ದುರದಳು ಮಾತನ ಸಿರ ತರಿದಿಡುವೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಅರಿತವನೇ ಸಲ್ಲದು ನಿನಗೆ ವಲ್ಲಭನೇ ವಾಮ ವಲ್ಲಭನೇ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಲ್ಲ ಆ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುಮನಗಳನ್ನರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ. ಹೋಗು, ಸಮರವೇ ನಡೆದು ಹೋಗಲಿ. ಬಲೆ ಬಲೆ ಹಂಗರಾಜ, ನಿನ್ನ ದರ್ಪದ ಮಾತುಗಳಿಂದ ಯಾದವಾಗ್ರಣಿಯ ಕಂಠ ಬಿಗಿದಂತಾಯಿತು. ಓಹೋ, ಮೇರೇ ಮೀರಿತು. ಮದೋನ್ಮತ್ತರಾದ ನಿಮ್ಮಗಳನ್ನೇ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು ಕೇಳು. ಭಾರತ ಭೂಮಿ ಜಯಿಸಿ ದುರಾಸ ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸಲಿರೈ. ಭಾರತ ಭೂಮಿ ಜಯಿಸಿ ದುರಾಸ ಜಯಿಸಿ ದುರಾಸ ಕರೆಸಿರಲಿ ಅನುಜಾತರ ಕರೆಸಿರಲಿ ಅನುಜಾತರ ದರೆಯನಿತ್ತು ಖ್ಯಾತಿ ಪಡೆ ದರೆಯನಿತ್ತು ಖ್ಯಾತಿ ಪಡೆ ಸುಖಿಯಾಗೋ ವೀರ ವೈರವನು ನೀಗಿ ಸೈರಣೆಯಂತಾಲೈ ವೈರವನು ನೀಗಿ ಸೈರಣೆಯಂತಾಳಿ ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿ ಹೊರೆ ದರೆಯನು ಬಾಳೈ ಬಲು ಧರ್ಮ ನಿರುತ
ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿ ಕೊರೆದರೆಯನು ಭಾರತ ಭೂಮಿ ಜಯಿಸಿ ದುರಾಸ ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ ಜಯಿಸಿ ದುರಾಸ ಜಯಿಸಿ ದುರಾಸ. ದುರ್ಯೋಧನ, ಕೃಷ್ಣ, ಈ ನಿನ್ನ ಗುರು ಹಿರಿಯರನ್ನು ಬಂಧುಗಳನ್ನು ಸಹೋದರನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಈ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಶಾಂತಿ, ಮಮತೆ ಹೊರತು ಅವರಿಗೆ ಮತ್ತೇನೂ ಬೇಡ. ದುರ್ಯೋಧನ, ಕೃಷ್ಣ, ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳುವುದಿದ್ದರೂ ಹೋಗಲಿ, ಅವರ ಇಷ್ಟವನ್ನಾದರೂ ನೆರವೇರಿಸು, ಸಂಧಿಗೆ ಸಮ್ಮತಿಸು. ಇದರಲ್ಲಿ ನನ್ನ ಅಪರಾಧ ಏನಿದೆ ರಾಜ? ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಇನ್ಯಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಿಂದ ಈ ಮಾನವ ಕೋಟಿಯನ್ನು ಉದ್ಧರಿಸಲು ಸಲುವಾಗಿ ನಾನು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧ ಏನಿದೆ ಅದು ರಾಜ? ಪಾಂಡವರು ಜೂಜಾಡಿ ರಾಜ್ಯ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ಪಾಂಡವರು ವನವಾಸ ಮಾಡಿದ್ದು ನನ್ನ ತಪ್ಪೆ. ಅಧರ್ಮದ ಕಾರ್ಯವೇ. ಈ ಅಖಂಡವಾದ ಸಾಮ್ರಾಜ್ಯವನ್ನಾಳಲು ಈ ಕೌರವೇಶ್ವರನಲ್ಲದೆ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಪಾಂಡವರು ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಆ ಧರ್ಮವೀರಗಳಾದ ಅವರ ಕೈಯಲ್ಲಿ ಈ ಅಖಂಡವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದ ಹೋಗದು. ಯುದ್ಧದ ಭಯವನ್ನು ತೋರಿಸಿದ ಜನಾರ್ದನ, ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕ್ಷಾಮ, ಜೀವನದ ಏಕೈಕ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದು ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಮನದ ಅಭಿಷ್ಟವು ಯುದ್ಧವೇ ಆಗಿದ್ದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಗುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶಾನ, ಸರ್ಪಬಂಧ, ಇವೆಲ್ಲವನ್ನು ಮರೆತೀಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ಧಿಕ್ಕರಿಸಿ ಅನ್ಯಾಯಚರಣೆ ಪ್ರವೃತ್ತಿಯಲ್ಲಿ ತೊಡಗಿರುವ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ ಕೃಷ್ಣ. ಕೆಟ್ಟರೂ ಸರಿ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಬೇಕೆಂದು ಬಟ್ಟೆ ಹಿಡಿದ ಈ ಕಂಠಾಳ ಕೌರವೇಶ್ವರ ಚಲದಂಗವಲ್ಲ. ಅನಾಡಿಗೆ ಕೆಣಕಿ ಕೇಕೆ ಹಾಕಿ ನಕ್ಕಿದಳಲ್ಲ ಆ ಪಣ ವಸತಿ ಪಾಂಚಾಲಿ ಅಂದೇ ದೊಡ್ಡ ಛಲವನ್ನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕದನಕ್ಕೆ ಕಾಲ್ಕಿರುವುದು ಅಂದರೂ ಸರಿ. ಕಲಿಯಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವೆಲ್ಲವೂ ರಕ್ತದ ಮಡಿಲಿನಲ್ಲಿ ಕೊಚ್ಚಿ ಹೋದರೂ ಸರಿ. ಹಸ್ತಿನಾವತಿಯ ಚಕ್ರೇಶ್ವರನಾದ ನಾನು ಮಸಣದ ಮಣ್ಣಾಗಿ ಮಣ್ಣಿಡಿದು ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ, ಇದೇ ನನ್ನ ಕೊನೆಯ ನಿರ್ಧಾರ. ಕೊನೆಯ ನಿರ್ಧಾರ ಬೇರೆ, ಜಡಮತಿ ಪಾಂಡವರೊಡನೆ ಕೊನೆಯ ನಿರ್ಧಾರ ಬೇರೆ. ಕೊನೆಯ ನಿರ್ಧಾರ ಬೇರೆ, ಜಡಮತಿ ಪಾಂಡವರೊಡನೆ ಕೊನೆಯ ನಿರ್ಧಾರ ಬೇರೆ. ಕೆಟ್ಟರು ಸರಿ ಎದಗೊಡದೆ ಬಿಟ್ಟುಕೊಡಲು ಕೊಡು ಭೂಮಿಯನು. ಕೆಟ್ಟರು ಸರಿ ಎದಗೊಡದೆ ಬಿಟ್ಟುಕೊಡಲು ಕೊಡು ಭೂಮಿಯನು. ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವೆಯ ವೈರಿ ಕುಲವ. ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವೆಯ ವೈರಿ ಕುಲವ. ಕೊನೆಯ ನಿರ್ಧಾರ ಬೇರೆ,
ಜಡಮತಿ ಪಾಂಡವರೊಡೆಯನೆ ಕಡೆಯಲಿದ್ದಾರ ಮೇಲೆ ಗುರುಬಲ ರಾಮನ ಬೆಂಬಲವಿರಲು ಛಲವನ್ನು ಬಿಡಲು ನೆಲವನ್ನು ಕೊಡಲು ಗುರುಬಲರಾಮನ ಬೆಂಬಲವೆನಗಿ ಛಲವನ್ನು ಬಿಡಲು ನೆಲವನ್ನು ಕೊಡಲು ಆಕಾಶ ಭೂಮಂಡಲ ಓರ್ಕೆರಲು ಬಾಯುಡಲಿ ಆಕಾಶ ಭೂಮಂಡಲ ಓರ್ಕೆರಲು ಬಾಯುಡಲಿ ಯುದ್ಧವನ್ನು ಬೆಳೆಸುವುದು ಎಲ್ಲರೂ ಅತಿ ಮಾಡಿ ಗೆದ್ದು ಪಡೆಯಲಿ ರಾಜ್ಯವನ್ನು ಬಯಸುವರು ಎನ್ನಲು ಯುದ್ಧ ಮಾಡಿ ಗೆದ್ದು ಪಡೆಯಲಿ ಕಡೆಯ ನಿರ್ಧಾರ ಬೇರೆ ಜಡಮತಿ ಪಾಂಡವರೊಡೆಯನೆ ಕಡೆಯ ನಿರ್ಧಾರ ಬೇರೆ ಸಮಭಾಗವ ಕೊಡಿಸು ಈ ಪಟ್ಟ ಸಮಸಾರ್ಥಕವಾಗಲು ಸಮಭಾಗವ ಕೊಡಿಸು ಈ ಪಟ್ಟ ಸಮಸಾರ್ಥಕವಾಗಲು ಪಟ್ಟದೋರಿಯನ್ನನುಸರಿಸಿ ಗಮಿಸಲು ಈ ಸಜ್ಜಾಗಿದೆ ಕೃಷ್ಣ ಅಲ್ಲ ಬಂದ ದಾರಿಯನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಅಂದರೆ ನಿನ್ನ ಮಾತಿನ ಅರ್ಥ ಸಂಧಾನಕ್ಕೆಂದ ಬಂದ ತಿಥಿಯ ಸಭೆಯೊಳೆಂದು ಸತ್ಕರಿಸದಿರುವವು ಸಂಧಾನಕ್ಕೆಂದ ಬಂದ ತಿಥಿಯ ಸಭೆಯೊಳೆಂದು ಸತ್ಕರಿಸದಿರುವವು ಕಡೆಯಲಿದ್ದಾರ ಬೇರೆ ಕೆಟ್ಟರು ಸರಿ ಹರಗಬದೆ ಬಿಟ್ಟು ಬರವು ಗುರುಭೂಮಿಯರು ಹರಗಬದೆ ಬಿಟ್ಟು ಬರವ ಗುರುಭೂಮಿಯರು ಅಟ್ಟಹಾಸದಿಂದ ಭುಜವ ತಟ್ಟಿ ಹೆಚ್ಚಿನರವೇ ವೈರಿಗುಲವ ಅಟ್ಟಹಾಸದಿಂದ ಭುಜವ ತಟ್ಟಿ ಹೆಚ್ಚಿನರವೇ ವೈರಿಗುಲವ ಕಡೆಯ ನಿರ್ಧಾರ ಬೇರೆ ಜಡಮತಿ ಪಾಂಡವರೊಡೆಯನೆ ಕಡೆಯ ನಿರ್ಧಾರ ಬೇರೆ ಕಡೆಯ ನಿರ್ಧಾರ ಬೇರೆ ಕಡೆಯ ನಿರ್ಧಾರ ಬೇರೆ. ಕೃಷ್ಣ ಹೋಗು ದುರ್ಯೋಧನ ಕೃಷ್ಣ ಕಡೆಗೂ ಕೊನೆಗೂ ನನ್ನ ಮಾತನ್ನು ತಿರಸ್ಕರಿಸಿಯೇ ಬಿಟ್ಟೆಯ. ಕೃಷ್ಣ ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ರಣರಂಗದಲ್ಲಿ ಶಸ್ತ್ರಾಸ್ತ್ರಗಳ ಸಮರಾಂಗಣದಲ್ಲಿ ಸಂಧಾನದಿಂದೆಂದಿಗೂ ರಾಜ್ಯ ದೊರಕದು. ಪಣಪಟ್ಟು ಮಾಡುವ ಯುದ್ಧ ಕಡಗಡಿ ಸತ್ತರೆ ಸಾಹಿತ್ಯ ಬದುಕಿದರ ಗಂಡ ಸಾಮ್ರಾಜ್ಯ. ದುರಂಕಾರದಿಂದ ಮೆರೆಯುತ್ತಿರುವುದು ನಿನಗೆ ಏನು ಹೇಳಿದರೂ ಲಭಿಸದು. ಅರ್ಜುನನ ಬಾಣಗಳನ್ನು ಭೀಮನ ಗದಾಘಾತಗಳನ್ನು ಎದುರು ನೋಡುತ್ತಿರೋ ಎಲ್ಲಿಗೆ ಹೋಗುವನಿಲ್ಲ. ಪ್ರತಿ ಬೇಡೈಸು ಯೋಧನನೆ ತೋರೀಗ ಜ್ಞಾತಿಗಳೊಳ್ಸೈರಣೆ ಪ್ರತಿ ಬೇಡೈಸು ಯೋಧನನೆ ತೋರೀಗ ಜ್ಞಾತಿಗಳೊಳ್ಸೈರಣೆ ಹಳೆಗಿಂತು ಹೊರರುವೆ ಹಳೆ ಮಾತ ಬಗಲುವೆ ಹಳೆಗಿಂತು ಹೊರರುವೆ ಹಳೆ ಮಾತ ಬಗಲುವೆ ಕುಲಹೀನ ಕುಲವ ಮರದಯ ದುರದಲು ಹರಿಯದೆ ಹಿಡಿದನ ಕುಲಹೀನ ಕುಲವ ಮರದಯ ದುರದಲು ಹಡಿಯದೆ ಹಿಡಿದನ ಪ್ರತಿ ಬೇಡೈಸು ಯೋಧನನೆ ತೋರೀಗ ಜ್ಞಾತಿಗಳೊಳ್ಸೈರಣೆ ಸದನದಲ್ಲಿ ನಿನ್ನ ಮದವನಡಗಿಪ ಸದನದಲ್ಲಿ ನಿನ್ನ ಮದವನಡಗಿಪ ಚದುರರಿ ಹರ್ಮರುಳೆ ಮಂದಮತಿಯಂತೆ ಮುಂದನರಿಯದೆ ಮಂದಮತಿಯಂತೆ ಮುಂದನರಿಯದೆ ಗದುಗವ ಪಡುವೆ ಸುಯೋಧನ ಗದುಗವ ಪಡುವೆ ಸಾರು ನಾವು ಸಹಿಸೆ ನಿನ್ನ ಮೋಸ ಸಾರು ನಾವು ಸಹಿಸೆ ನಿನ್ನ ಮೋಸ ಸೈರಿಸಬಲ್ಲವರ ಸುಯೋಧನ
ಮೈರಿಸಬಲ್ಲವರ ಪರಮ ಪುರುಷನೆನುತ ಬಿರುದನು ಹೊಡವೆಯು ಹೊಡಗಿದೆ ಹೆಡುಗನೆ ಪರಮ ಪುರುಷನೆನುತ ಬಿರುದನು ಹೊಡವೆಯು ಹೊಡಗಿದೆ ಹೆಡುಗನೆ ಕಟಿ ಬೇಡೈಸು ಯೋಧನನೆ ತೋರಿಗ ನಾಟಿಗಳೈ ಸೈರಣೆ 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 ಕೃಷ್ಣ ಎಲ್ಲಿಗೆ ಹೋಗುವೆ ನಿಲ್ಲು ನಿನಗೆ ತಕ್ಕ ಶಿಕ್ಷೆಯನ್ನೇ ಮಾಡುವೆನು ಸಹೋದರನು ಶಾಸನ ಹಾಗೆ ಈತನನ್ನು ಹಿಡಿದು ಬಂಧಿಸು ಏನು ನನ್ನನ್ನು ಬಂಧಿಸುವಿರ ಮಂದಬತಿಗಳಿರ ಅದು ನಿಮ್ಮಿಂದ ಸಾಧ್ಯನಾ ಬಟ್ಟೆಯಿಂದ ಬೆಂಕಿಯನ್ನು ಬೀಸಣಿಗೆಯಿಂದ ಗಾಳಿಯನ್ನು ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲೆತ್ತಿಸಂತೆ ಅದು ನಿಮ್ಮಿಂದ ಸಾಧ್ಯನಾ ಎಲ್ಲಿ ಈಗ ನನ್ನನ್ನು ಬಂಧಿಸಿ ನೋಡೋಣ ಸಹೋದರನು ಶಾಸನ ಎಲ್ಲವೋ ಬಲ್ಲನೆ ಹಿಂದೆ ನೀನು ಗೋವುಗಳ ಕುತ್ತಿಗೆಗೆ ಹಗ್ಗ ಹಾಕಿ ಸೆಳೆದಿದ್ದಂತೆ ಈಗ ನಿನ್ನ ಕುತ್ತಿಗೆಗೆ ಹಗ್ಗ ಹಾಕಿ ಸೆಳೆಯುವನು ಸಿದ್ಧರಾಗು ಅಗ್ರಜ ಅಲ್ಲಿಯೂ ಕೃಷ್ಣ ಇಲ್ಲಿಯೂ ಕೃಷ್ಣ ಎಲ್ಲಲ್ಲೂ ಕೃಷ್ಣ ಕತ್ತಿ ಬೀಸಣ್ಣ